ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಕಿಡ್ಸ್ ಡ್ರೆಸ್ಸನ್ನ ಹೇಳ್ಕೊಡಕತ್ತೀನಿ. ಪಾರ್ಟಿ ವೇರ್ಗೆ ಹಾಕ್ಕೊಳ್ಳೋದು ನೋಡಿರಿ. ರೆಡಿ ಆದಮೇಲೆ ಈ ರೀತಿ ಬರುತ್ತೆ. ಇದನ್ನು ಹೆಂಗೆ ಹೊಲಿನ ಅಂತ ಕಟ್ ಮಾಡೋದು ಹೊಲಿದು ತೋರಿಸ್ತೀನಿ ಬರ್ರಿ. ನೋಡಿರಿ, ಮಟೀರಿಯಲ್ ಒಂದು ಸ್ವಲ್ಪ ಈಗ ಲೇಟೆಸ್ಟ್ ಆಗಿರುವಂಥ ಶೈನಿಂಗ್ ಬಟ್ಟೆ ಒಳಗೆ ತಗೋರಿ, ಚಲೋ ಕಾಣ್ತೈತೆ ಮಕ್ಕಳಿಗೆ. ನೋಡಿರಿ, ಚೆಸ್ಟ್ ಸೈಜ್ 5 ಇಂಚು ಪ್ಲಸ್ 2 ಇಂಚು, ಒಂದು ಇಂಚ್ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ಅಂದ್ರೆ ತಳ ಒಂದು ಸ್ವಲ್ಪ ಅಗಲ್ ಬರುತ್ತದೆ, ಅದಕ್ಕೆ ನಾನು ಎಕ್ಸ್ಟ್ರಾ ಇಟ್ಕೊಂಡೀನಿ. ನೋಡಿರಿ, ಲೆಂತ್ 20 ಇಂಚ್, ರೆಡಿ 21 ಬೇಕಾಗೈತಿ. 21 ಮೇನ್ ಫ್ಯಾಬ್ರಿಕ್ ಬೇಕಾಗೈತಿ. ಇದು 1 ಇಂಚ್ ಕಡಿಮೆ 20 ಇಂಚ್ ಇಟ್ಕೊಂಡೀನಿ. ನೆಕ್ ನೋಡಿರಿ 2 ಇಂಚು ನೆಕ್ಕಿನ ಬಿಡ್ತು. ನೆಕ್ಸ್ಟ್ ಇದನ್ನು ಶೋಲ್ಡರ್ನು 2 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ 4 ಇಂಚ್ ಆರ್ಮೋಲು. ನೆಕ್ಸ್ಟ್ ಅಲ್ಲಿಂದ 1 ಇಂಚು ಅರ್ಧ ಇಂಚಿಗೆ ಆರ್ಮೋಲ್ ಶೇಪಿಗೆ ಮಾರ್ಕ್ ಹಾಕೋಬೇಕು. 1 ಇಂಚ್ ಬ್ಯಾಕು, ಫ್ರಂಟು ಅರ್ಧ ಇಂಚಿಗೆ. ಇಲ್ಲಿ ನಿಮ್ಗೆ ಕರೆಕ್ಟಾಗಿ ತಿಳಿಲಿಲ್ಲ ಅಂದರೆ ಈ ರೀತಿ 4 ಇಂಚಿಗೆ ನಾ ಹೇಗೆ ಹಾಕತ್ತೀನಲ್ಲ ಹಂಗೆ ಹಾಕಿ ಮಾಡಿರಿ, ಕರೆಕ್ಟಾಗಿ ಬರುತ್ತೆ. ನೋಡಿರಿ, 2 ಇಂಚ್ ಶೋಲ್ಡ್ರ್, ಇದು 2, ಇದು 4 ಇಂಚ್. ನೋಡಿರಿ, ರೆಡಿ ಆದಮೇಲೆ ಅವ್ರಿಗೆ ಎಷ್ಟು ಬೇಕಂದ್ರೆ ಆರ್ಮೋಲ್ ಅರೌಂಡ್ 5 ಇಂಚ್ ಬೇಕಾಗೈತೆ. ಆದರೆ 4.25 4 ಹಿಂಗೆ ಬರತೈತಿ. ಅದಕ್ಕೆ ನಾನು ಮತ್ತೊಂದು ಸ್ವಲ್ಪ ಆರ್ಮೋಲ್ ತೆಳ ಮಾಡಿಕೊಂಡು ಅಲ್ಲಿಂದ ಮತ್ತು 1 ಇಂಚ್ ಅರ್ಧ ಇಂಚಿಗೆ ನಾವು ಮಾರ್ಕ್ ಹಾಕ್ಕೋಬೇಕು. ನೋಡಿರಿ, ಅಲ್ಲಿ ಈ ರೀತಿ ಆರ್ಮೋಲ್ ಶೇಪ್ ಹಾಕ್ಕೋಬೇಕು. ಇದು ಸ್ಲೀವ್ಲೆಸ್ ರೀ, ಪಾರ್ಟಿ ವೇರ್ ಬೇಕಾಗುತ್ತಲ್ಲ ಮಕ್ಕಳು. ಸ್ಲೀವ್ಲೆಸ್ ಆದರೆ ಇನ್ನೊಂದು ಕ್ಯೂಟಾಗಿ ಕಾಣ್ತಾವೆ ಅಂತೇಳಿ ಹಾಕ್ಕೊಂಡೀನಿ. ಫ್ರಂಟ್ ನೆಕ್ 3.5 ಇಂಚ್ ತೊಗೊಂಡಿನಿ. ನೋಡಿರಿ, 3.5 ಇಂಚ್ ಫ್ರಂಟ್ ನೆಕ್ ತೊಗೊಂಡಿನಿ. ನೋಡಿರಿ, ಲೀಫ್ ಶೇಪ್ ತೊಗೊಂಡೀನಿ ರೀ ನಾನಿಲ್ಲಿ. ಲೀಫ್ ಶೇಪ್ ತೊಗೊಂಡಿನಿ. ಸ್ವಲ್ಪ ಬ್ರಾಡಾಗಿ ಡೀಪ್ ಆದರೂ ಮಕ್ಕಳಿಗೆ ನಡೀತಾವೆ. ಹಿಂಗೆ ನಾನು ಈ ರೀತಿ ತೊಗೊಂಡಿನಿ. ನೋಡಿರಿ, ಬ್ರಾಡ್ ಲೀಫ್ ಶೇಪ್ ತೊಗೊಂಡಿನಿ. ನೆಕ್ಸ್ಟ್ ನೋಡಿರಿ, ಇದೇನು ಅವ್ರದ್ದು ಸೊಂಟದ್ದು ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ 10 ಇಂಚಿಗೆ ತೊಗೊಂಡಿನಿ ನಾನು. ಅಲ್ಲಿಂದ ಸೇಮ್ ಅಂದ್ರೆ ಆ ಹುಡುಗಿದು ಎಷ್ಟಿತ್ತಪ್ಪ ಅಂದ್ರೆ ಸೇಮ್ ಇತ್ತು. ವೇಸ್ಟ್ ಜಸ್ಟ್ ಸೇಮ್ ಇತ್ತು. ಹಂಗಾಗಿ ಅಷ್ಟೇ ತೊಗೊಂಡೆ. ಮಕ್ಕಳಿಗೆ ಹೆಂಗೆ ಸೇಮ ಬರ್ತಾವ್ರಿ. ಜಸ್ಟ್ ನೋಡಿರಿ, ನಾ ಯಾಕೆ ಬಟ್ಟೆ ಹೆಚ್ಚಿಗೆ ತೊಗೊಂಡೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಚೆಸ್ಟ್ ಸೈಜ್ಗಿಂತನೂ ಸ್ವಲ್ಪ 1-2 ಇಂಚ್ ಎಕ್ಸ್ಟ್ರಾ ಬರುತ್ತೆ ರೀ ಇಲ್ಲಿ. ಯಾಕಂದ್ರೆ ಅಂಬ್ರೆಲಾ ಇಲ್ಲರಿ, ಇದು ಶಾರ್ಟ್ ಆಗಿರುವಂಥ ಲೈಟಾಗಿ ಅಂಬ್ರೆಲಾ ಇರುವಂಥ ಒಂದು ಫ್ರಾಕ್ ಐತಿ. ಇದು ಈ ರೀತಿಯಾಗಿ ಬರುತ್ತೆ ನೋಡಿ. ನಾವು ಕಟ್ ಮಾಡಬೇಕಾಗಿರೋದು ಇದು ಜಸ್ಟ್ ಸ್ಟಿಚ್ಚಿಂಗ್ ಲೈನ್. ಇದು ಈಗ ಹಾಕಿದ್ದು ಆ ಕಡೆ ಲಾಸ್ಟಿಗೆ ಐತಲ್ಲ, ಅದು ಕಟ್ಟಿಂಗ್ ಲೈನ್. ಆ ಕಟ್ಟಿಂಗ್ ಲೈನನ್ನು ನೀವು ಕಟ್ ಮಾಡಿರಿ. ಈಗ ಈಸಿ ಐತ್ರಿ, ಮತ್ತು ಮಕ್ಕಳಿಗೆ ಮಾತ್ರ ಭಾಳ ಚಂದ ಕಾಣ್ತೈತಿ. ನಾನು ನನ್ನ ಮಗಳಿಗೂ ಹಾಕಿ ಹೊಲಿಬೇಕತ್ತೆ ಹೊಲಿದೆ, ಭಾಳ ಚಂದ ಕೂತೈತೆ ರೀ. ಮತ್ತು ನೀವು ಬಟ್ಟೆ ಏನಕ್ಕೆ ನೋಡಿರಿ, ಎಲ್ಲ ಫ್ಯಾನ್ಸಿಯಾಗಿ ಬಂದಾವಲ್ಲ ಆ ರೀತಿ ಒಳಗೆ ತೊಗೊಂಡು ಹೊಲಿರಿ, ಇನ್ನೂ ಚಂದ ಕಾಣ್ತೈತಿ. ಇನ್ನು ಇದು ಫ್ಯಾನ್ಸಿನ ಇನ್ನೂ ಬೇರೆ ಬೇರೆ ಥರದ್ದು ಅದಾವು. ಅದಕ್ಕೆ ಅವನ್ನೆಲ್ಲ ನೋಡಿ ತೊಗೊಂಡು ಹೊಲಿರಿ ನೀವು, ಭಾಳ ಚಂದ ಕಾಣ್ತೈತಿ. ನೋಡಿರಿ, ಇದು ಫ್ರಂಟ್ ಪಾರ್ಟನ್ನು ನಾನು ಏನು ಮಾಡಬೇಕೀಗ, ಆರ್ಮೋಲನ್ನು ಕಟ್ ಮಾಡಿ ತೆಗಿಬೇಕು ಆರ್ಮೋಲನ್ನು. ಅದಕ್ಕೆ ನಾನು ಅರ್ಧ ಇಂಚಿಗೆ ಇರ್ತೈತಲ್ರಿ, ಅದನ್ನು ಇಷ್ಟು 1 ಇಂಚಿಗೆ ಮಾಡಿದ್ನಲ್ಲ, ಈಗ ಇದನ್ನು ಕಟ್ ಮಾಡಿ ಇರಬೇಕು. ನೆಕ್ ಏನು ಮಾಡಿರಿ, ಕರೆಕ್ಟಾಗಿ ಹಾಕ್ಕೊಂಡು ಕಟ್ ಮಾಡ್ಕೊರಿ. ಇಷ್ಟು ಈಸಿ ಐತಲ್ಲ ಅಷ್ಟು ಈಸಿ ಐತಿ. ನಾನು ಒಂದೇ ವಿಡಿಯೋದೊಳಗೆ ನಿಮ್ಗೆ ಕಟ್ಟಿಂಗ್ ಸ್ಟಿಚ್ಚಿಂಗ್ ಎರಡೂ ತೋರಿಸೀನಿ. ಟ್ರೈ ಮಾಡಿ ನೋಡಿರಿ. ಇದು ಬ್ಯಾಕ್ ಪಾರ್ಟಿಗೆ ನಾನು 4.25 ಇಂಚ್ ಲೆಂತ್ ಇಟ್ಟೆ. ಯಾಕಂದ್ರೆ ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಆದ ಚಂದ ಕಾಣ್ತೈತೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ಚಲೋ ಕಾಣ್ತಾವೆ. ನೆಕ್ ಡೀಪ್ ಅಂದರೆ ಡೀಪ್ ಇಲ್ಲ, ಮಿನಿಮಮ್ ಐತಿ, ಚಲೋ ಐತಿ. ವಿ ನೆಕ್ ಇಟ್ಟಿದ್ದೆ ನಾನು ಬ್ಯಾಕ್. ನೋಡಿರಿ, ಫ್ರಂಟ್ ಲೀಫ್ ಶೇಪ್ ಮಾಡಿದೆ, ಬ್ಯಾಕ್ ವಿ ಶೇಪ್ ಮಾಡಿದೆ. ಭಾಳ ಚಂದ ಬಂದಿತ್ತು ರೀ ರೆಡಿ ಆದಮೇಲೆ. ನೋಡಿರಿ, ಇದೇ ರೀತಿನ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು ನೋಡಿರಿ, ನೆಕ್ಕನ್ನು ಏನು ಕಟ್ ಮಾಡ್ಕೋಬೇಡ್ರಿ. ಜಸ್ಟ್ ಎಲ್ಲ ಕಡೆ ಸುತ್ತಲೂ ಒಂದು 1/4 ಇಂಚ್ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿಬಿಡ್ರಿ. ತೆಳಗೆ ಒಂದೇ ಏನು ಮಾಡಬೇಕು, ಲೆಂತ್ ಸೈಜ್ ಒಂದೇ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಬೇಕು ಮೇನ್ ಫ್ಯಾಬ್ರಿಕನ್ನು. ಅಂದರೆ ನಾವು ಲೈನಿಂಗನ್ನು 20 ಇಂಚ್ ಲೆಂತಿಗೆ ಕಟ್ ಮಾಡಿದ್ವಲ್ಲ, ಈಗ ಮೇನ್ ಫ್ಯಾಬ್ರಿಕನ್ನು 21 ಇಂಚ್ ಆಗುತ್ತೆ. ನಾನು ಅಲ್ಲಿಂದ ಏನು ಮಾಡಿದೆ, 1 ಇಂಚ್ ಎಕ್ಸ್ಟ್ರಾ ಇಟ್ಟು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದೆ. 1 ಇಂಚ್ ಅಷ್ಟೇ. ಯಾಕಂದ್ರೆ ಮಕ್ಕಳಿಗೆ ಅದು ಚುಚ್ಚತೈತಿ ಅದು ಆಗ್ತೈತೆ ಅಂತ ಕಿರಿಕಿರಿ ಮಾಡ್ತಾವಲ್ಲ, ನಮಗೆ 1 ಇಂಚ್ ಅಷ್ಟೇ ಗ್ಯಾಪ್ ಇಟ್ಟು ಎಲ್ಲ ಕಡೆ ಲೈನಿಂಗ್ ಹಾಕಿಬಿಟ್ವಿ ಅಂದ್ರೆ ಮಕ್ಕಳು ಈಸಿಯಾಗಿ ವೇರ್ ಮಾಡ್ತಾವೆ. ಯಾಕಂದ್ರೆ ನಾವು ಸ್ವಲ್ಪ ಫ್ಯಾನ್ಸಿ ಒಳಗೆ ತೊಗೊಳಕ್ಕೆ ಹೋದ್ವಿ ಅಂದ್ರೆ ಬಟ್ಟೆಗಳು ಸ್ವಲ್ಪ ಹಾರ್ಡಾಗಿನೇ ಬರ್ತಾವೆ ರೀ. ಅದಕ್ಕೆ ನಾವು ಮಕ್ಕಳದ್ದು ಕಿರಿಕಿರಿನೂ ಆಗಬಾರ್ದು, ಅದರಿಂದ ನಮಗೆ ಕಿರಿಕಿರಿ ಆಗ್ಬಾರ್ದು ಅನ್ನಿಸಲಾಗಿ ನಾನು ಸ್ವಲ್ಪ ಲೈನಿಂಗ್ ಬಟ್ಟೆನ ಎಲ್ಲ ಕಡೆ ಕವರ್ ಮಾಡೀನಿ.
ನೋಡಿರಿ ಸ್ಟಿಚ್ಚಿಂಗು ಅಷ್ಟೇ ಈಸಿ ಐತಿ ನೋಡಿರಿ. ಇದು ಕಟ್ಟಿಂಗ್ ಮುಗೀತು. ಈಗ ಕಟ್ಟಿಂಗ್ ಮುಗಿದು ಕಟ್ಟಿಂಗ್ ಎಷ್ಟು ಈಸಿ ಐತಲ್ಲ ಸ್ಟಿಚ್ಚಿಂಗು ಅಷ್ಟೇ ಈಸಿ ಐತಿ. ನಾನು ಎರಡೂ ಒಂದೇ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಅದೇನು ನೆಕ್ ಇತ್ತಲ್ಲ, ನಾನು ಫಸ್ಟ್ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡತ್ತೀನಿ. ನೆಕ್ಕನ್ನು ನಾವು ಮೇನ್ ಫ್ಯಾಬ್ರಿಕನ್ನು ಸೀದಾ ಇಡ್ಬೇಕು ರೀ. ಸೀದಾ ಅಂದ್ರೆ ಕರೆಕ್ಟಾಗಿ ನಮಗೆ ಯಾವ ಫೇಸ್ ಐತಲ್ಲ ಕರೆಕ್ಟ್ ಫೇಸ್ ಅದನ್ನ ಇಟ್ಟು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿರಿ ನಾನಿಲ್ಲಿ ಯಾಕೆ ನೋಡಿರಿ ವಿ ನೆಕ್ಕನ್ನು ತೆಳಗೆ ಒಂದು ಸ್ವಲ್ಪ 1 ಇಂಚಿನಷ್ಟು ಸ್ಟ್ರೇಟ್ ಮಾಡೀನಿ. ಯಾಕೆ ಮಾಡೀನಪ್ಪ ಅಂದ್ರೆ ನಾನು ಉಕ್ಕು ಹಚ್ತೀನಿ. ಉಕ್ಕು ಹಚ್ಚಿದ್ವಿ ಅಂದ್ರೆ ನಮ್ಗೆ ವೇರ್ ಮಾಡೋದು ಕೂಡ ಹಾಕಿದ್ರು ಕೂಡ ಏನಾಗುತ್ತೆ ನಮ್ಗೆ ವಿ ನೆಕ್ನ ಬರ್ತೈತೆ ರೀ. ನಾನು ನೋಡಿರಿ ನೀವು ಇದು ಒಂದು ಸೀಕ್ರೆಟ್ ಟ್ರಿಪ್ಸ್. ಇಲ್ಲಾಂದ್ರೆ ನೀವು ಏನಾಗುತ್ತೆ ವಿ ನೆಕ್ಕ ಕಟ್ ಮಾಡಿ ವಿ ನೆಕ್ನ ಸ್ಟಿಚ್ ಮಾಡಿದ್ರಿ ಅಂದ್ರೆ ನಮ್ಗೆ ಕರೆಕ್ಟಾಗಿ ವಿ ನೆಕ್ ಸಿಗಲ್ಲ ರೀ. ರೆಡಿ ಆದಮೇಲೆ ಫುಲ್ ಹತ್ತೆಗೆ ಬಂದುಬಿಡ್ತೈತಿ. ನೋಡಿರಿ ಎಕ್ಸ್ಟ್ರಾ ಬಟ್ಟೆಯನ್ನು ಮೇನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೇನು ಮಾಡಬೇಕು, ಈಗ ಎಲ್ಲ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಎಲ್ಲ ಇದು ಆರ್ಮೋಲ್ ನೆಕ್ ಎಲ್ಲ ಕಡೆ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲೆಲ್ಲನೂ ಕಟ್ ಮಾಡ್ಕೋಬೇಕು. ಸೈಡ್ ಏನೂ ಮಾಡಬೇಡ್ರಿ, ಜಸ್ಟ್ ಎಲ್ಲಿ ಸ್ಟಿಚ್ ಹಾಕಿರಲ್ಲ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಿರೋದನ್ನು ಕಟ್ ಮಾಡಿರಿ. ನೋಡಿರಿ ಈಗ ಟ್ರಿಮ್ಸ್ ಮಾಡಬೇಕು ಸ್ವಲ್ಪ, ಯಾಕಂದ್ರೆ ರೌಂಡ್ ಶೇಪ್ ಒಳಗದೆ ಆರ್ಮೋಲ್. ಈಗ ಕರೆಕ್ಟಾಗಿ ಟರ್ನ್ ಅಲ್ಲ ಅಂತೇಳಿ ಸ್ವಲ್ಪ ಟ್ರಿಮ್ಸ್ ಮಾಡ್ಕೋರಿ. ಕರೆಕ್ಟ್ ಸಣ್ಣ ಸಣ್ಣ ಕಟ್ಸ್ ಮಾಡ್ಕೊಂಡ್ರೆ ಅಂದರೆ ಕರೆಕ್ಟಾಗಿ ಟರ್ನ್ ಆಗುತ್ತೆ ನಮಗೆ. ನೋಡಿರಿ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೋಬೇಕು. ಭಾಳ ಈಸಿ ಐತ್ರಿ. ಅದಕ್ಕೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಮತ್ತು ಪಾರ್ಟಿ ವೇರ್ಗೆ ಮಾತ್ರ ಭಾಳ ಚಂದ ಕಾಣ್ತಾವ್ರಿ. ಇಷ್ಟ ಸಿಂಪಲ್ಲಾಗಿ ಹೊಲಿರಿ ಮಕ್ಳಿಗೆ ಭಾಳ ಚಂದ ಕಾಣ್ತಾವ್ರಿ. ನಾವು ಎಂಥ ಸಿಂಪಲ್ ಬಟ್ಟೆ ಹಾಕಿದ್ರು ಮಕ್ಕಳಿಗೆ ಕ್ಯೂಟಾಗೆ ಕಾಣ್ತಾವೆ. ಅದಕ್ಕೆ ಟ್ರೈ ಮಾಡಿ ನೋಡಿರಿ ತೆಳಗಿಂದ ಎಡ್ಜ್ ಏನು ಮಾಡೋದು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಮಡಿಚಿ ಸ್ಟಿಚ್ ಮಾಡಬೇಕು. ಅಂದರೆ ನಮಗೇನಾಗುತ್ತೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಎಡ್ಜಸ್ಸನ್ನು ಒಂದು ಅರ್ಧ ಇಂಚನಷ್ಟು ಕಟ್ ಮಾಡಿ ಇದು ಮಡಿಚಿ ಹೊಲಿರಿ. ಅದೇ ರೀತಿಯೂ ಲೈನಿಂಗ್ ಬಟ್ಟೆನೂ ಏನು ಮಾಡಬೇಕು, ಒಂದು ಅರ್ಧ ಇಂಚಿನಷ್ಟು ಉಲ್ಟಾ ಮಾಡಿ ಇದನ್ನು ಮಾಡಿ ಸ್ಟಿಚ್ ಮಾಡಬೇಕು. ಇದನ್ನು ಸಹ ಎರಡೂ ಇದೇ ರೀತಿಯೂ ಸ್ಟಿಚ್ ಮಾಡಿಕೊಂಡು ನಾವು ಈಗ ಬ್ಯಾಕ್ ಪಾರ್ಟನ್ನು ಜೋಡಿಸ್ಕೋಬೇಕು ರೀ. ಅಂದ್ರೆ ಬ್ಯಾಕ್ ಪಾರ್ಟ್ ಏನಿದಾವೆ ಎರಡೂ ಓಪನ್ ಅದಾವೆ. ಅವ್ನು ಕರೆಕ್ಟಾಗಿ ಸ್ಟಿಚ್ ಆಗ್ಬೇಕಂತಂದ್ರೆ ಒಂದು ಸ್ವಲ್ಪ ನಾವು ಜಾಯಿಂಟ್ ಮಾಡ್ಬೇಕಾರೆ ಎರಡೂ ಫಿನಿಶಿಂಗ್ ಮಾಡ್ಬೇಕಾರೆ ಈಸಿ ಆಗ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ಹೊಲಿಗೆಯನ್ನು ಇಟ್ಟು ಜಾಯಿಂಟ್ ಮಾಡ್ಕೊಂಡಿನ್ರಿ. ಯಾಕಂದ್ರೆ ನಾವು ಮತ್ತೆ ಇದನ್ನು ಮೇನ್ ಸ್ಟಿಚ್ ಹಾಕ್ತಿರ್ತೀವಿ, ಅದಕ್ಕೆ ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡ್ರಿ ನಡಿತೈತಿ. ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದು ಎರಡೂ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕನ್ನು ಮತ್ತು ಇದು ಲೈನಿಂಗನ್ನು ಎರಡೂ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಂಡು ನಿಮಗೇನು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ರಿ ಅದನ್ನ ಈಗ ಕಟ್ ಮಾಡ್ಕೊಳ್ಳಿ. ತೆಳಗೆ ಎಕ್ಸ್ಟ್ರಾ ಬಟ್ಟೆ ಇದೆ ಅಂತೇಳಿ ಅದನ್ನು ಕಟ್ ಮಾಡ್ಕೋಬೇಡ್ರಿ. ಜಸ್ಟ್ ಸೈಡ್ ಎಷ್ಟೈತಲ್ಲ ಅಷ್ಟೇ ಕಟ್ ಮಾಡ್ಕೊರಿ. ತೆಳಗೆ ನಾವು ಎಕ್ಸ್ಟ್ರಾ ಬರಲಿ ಅಂತೇಳಿ ಬೇಕಂದ್ರೆ ಹೆಚ್ಚಿಗೆ ತೊಗೊಂಡಿರ್ತೀವಿ 1 ಇಂಚು. ಅದಕ್ಕೆ ನೋಡಿರಿ ಶೋಲ್ಡ್ರನ್ನ ಸ್ವಲ್ಪ ಕರೆಕ್ಟಾಗಿ ಸ್ಟಿಫಾಗಿ ನಮಗೆ ಅಡ್ಜಸ್ಟ್ಮೆಂಟ್ ಆಗಲಿ ಸ್ಟಿಚ್ ಮಾಡೋದು ಈಸಿ ಆಗಲಿ ಅಂತೇಳಿ ಶೋಲ್ಡ್ರ್ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡಿನಿ. ನಾನು ಜಸ್ಟ್ ಹಾಗೆ ಸಿಂಪಲ್ ಸ್ಟಿಚ್ ಹಾಕ್ಕೊಂಡಿನಿ, ಏನೂ ಅಲ್ಲೇನೂ ಮಾಡೋದಿರಲ್ಲ. ಇದು ಬ್ಯಾಕ್ ಪಾರ್ಟ್ ರೀ. ಬ್ಯಾಕ್ ಪಾರ್ಟ್ ಒಳಗೆ ನಾನು ಒಂದೇ ಒಂದು ಬಟನ್ ಕುಂದಿರ್ಸಿಲ್ರಿ. ಇಲ್ಲೇ ಜಸ್ಟ್ ಮಕ್ಕಳಿಗೆ ನೆಕ್ ಹೋಗಲಿ ಇರಲಿ ಬಿಡಲಿ ಅಂತೇಳಿ ನಿಮಗೆ ಒಂದು ಈಸಿ ಮೆಥಡ್ನೊಳಗೆ ಹೇಳ್ಕೊಟ್ಟಿನಿ. ಜಸ್ಟ್ 1 ಬಟನ್ ಅಷ್ಟೇ ಹಾಕಕ್ಕೆ ನಿಮಗೆ ಇಲ್ಲೇ ನಾನು ಇದನ್ನು ಮಾಡೀನಿ. ಸಾಕು ಇಷ್ಟು ಮಾಡಿದ್ರೆ ಮಕ್ಕಳಿಗೆ ಆ ಬಟ್ಟೆ ಹಾಕೋ ತನಕ ನಿಮಗೆ ಸಫಿಸಿಯೆಂಟಾಗಿ ಇರ್ತೈತಿ. 1 ಬಟನ್ ಮಾಡಿದ್ರೆ ಸಾಕು. 1 ಪೀಸ್ ಫ್ರಾಕ್ ರೀ ಇದು. ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಇದಕ್ಕೆ 1 ಪೀಸ್ ಫ್ರಾಕ್. 1 ಪೀಸ್ ಒಳಗೆ ನಾನು ಫ್ರಾಕಾಗಿ ಹೊಲಿಲಿಕ್ಕೆ ಭಾಳ ಚಂದ ಬರುತ್ತೆ ರೀ. ಭಾಳ ಚೆನ್ನಾಗೈತೆ ರೀ. ನನ್ನ ಮಗಳಿಗೆ ಮಾಡಿ ಹಾಕಿದ್ದೆ ನಾನು. ಭಾಳ ಚಂದ ಬಂದೈತೆ ರೀ. ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಒಂದು ಹಾಕ್ತೀನಿ ಫೋಟೋ ನೋಡಿರಿ ನೀವು. ಇದೇ ರೀತಿಯೇ ಅದಕ್ಕೆ ನಾನು ಏನು ಮಾಡ್ತೀನಿ ಬಟನ್ ಹಚ್ಚಲಿಕ್ಕೆ ಅಲ್ಲೇನು ಕಟ್ ಮಾಡಿದ್ನಲ್ಲ 1 ಬಟನ್ ಮಾಡ್ಲಿಕ್ಕೆ ಅಂತೇಳಿ ಅಲ್ಲೇ ನಾವು ಒಂದು ಸಣ್ಣ ಲೈನಿಂಗ್ ಕ್ಲಾತನ್ನು ತೊಗೊಂಡು ಆ ಬಟ್ಟೆ ಅದೇನು ಕಟ್ ಮಾಡಿದ್ದ ಹಂಗೆ ಕರೆಕ್ಟಾಗಿ ಹಾಗೇನೆ ತೆಳಗೊಂದು ಲೈನಿಂಗ್ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕ್ರಿ. ನೋಡಿರಿ ಸ್ಟಿಚ್ ಮಾಡಿ ನಾನು ಮಾಡ್ಕ್ಯಾಟೆ ಈಗ ಅದೇನೈತಲ್ಲ ತೆಳಗಿನ ಬಟ್ಟೆ ಕಟ್ ಮಾಡಿದ್ದಿಲ್ರಿ ನಾನು. ಈಗ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಿರಿ ಅಂದರೆ ನಿಮಗೆ ಕರೆಕ್ಟಾಗಿ ತಿಳಿತೈತಿ, ಕರೆಕ್ಟಾಗಿ ಬರ್ತೈತಿ. ಮತ್ತು ಎಕ್ಸ್ಟ್ರಾ ಬಟ್ಟೆ ಇತ್ತು 1 ಇಂಚಿನಷ್ಟು ಬಿಟ್ಟು ಎಲ್ಲ ಎಕ್ಸ್ಟ್ರಾ ಬಟ್ಟೆನೂ ಕಟ್ ಮಾಡ್ಕೊರಿ. ಅದೇನು ಎಕ್ಸ್ಟ್ರಾ ಬಟ್ಟೆ ಹೆಚ್ಚಿರ್ತೀವಲ್ಲ ಅಲ್ಲೇ 1 ಇಂಚಿನಷ್ಟೇ ಬಟ್ಟೆ ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮ್ಯಾಲಿನೂ 1/4 ಇಂಚ್ ಮಡಿಸ್ಕೊಂಡು ಸೈಡಿನೂ 1/4 ಇಂಚ್ ಮಡಿಸ್ಕೊಂಡು ಒಂದು ಸ್ಟಿಚ್ ರೌಂಡ್ ಒಂದು ಸ್ಟಿಚ್ ಹಾಕಿಬಿಡ್ರಿ. ಈ ರೀತಿಯಾಗಿ ನೋಡಿರಿ ಇಲ್ಲಿ ಇದು ಈ ರೀತಿ ನೆಕ್ಸ್ಟ್ ಟರ್ನ್ ಮಾಡಿಕೊಂಡು ಇಲ್ಲೊಂದು
ಈ ರೀತಿ ಮಡಚ್ಕೋರಿ. ಮಡಚ್ಕೊಂಡು ಸ್ಟಿಚ್ ಹಾಕ್ರಿ. ನಿಮ್ಮ ಫಿನಿಶಿಂಗ್ ನೀಟಾಗಿ ಬರ್ತೈತಿ. ಯಾವುದೇ ಇಲ್ಲೊಂದು ಯಾವ್ದಾದ್ರು ಬಟನ್ ಹಚ್ಚಿರಿ ನೀವು. ಬ್ಲೌಸಿನ ಬಿಟ್ಟು ಬೇರೆ ಬಟನ್ ಬರ್ತಾವೆ ನೋಡಿರಿ, ಆ ಟೈಪರ್ ಅಲ್ಲಿ ಶೋ ಬಟನ್ ಅಲ್ಲಿ ಏನೋ ನಿಮಗೆ ಮಕ್ಕಳಿಗೆ ಅಥವಾ ನಿಮಗೆ ಯಾವ್ದು ಹತ್ತಿರ ಈಸಿ ಆಗುತ್ತಾ ಅದನ್ನು ಮಾಡಿರಿ. ನೋಡಿರಿ ಈ ರೀತಿಯಾಗಿ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡತ್ತೀನಿ. ಸೇಮ್ ಬ್ಯಾಕ್ ಪಾರ್ಟ್ ಹೆಂಗೆ ರೆಡಿ ಮಾಡಿದ್ರಲ್ಲ ಹಂಗೆ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದ್ರಿ. ನೆಕ್ಕನ್ನು ಜೋಡಿಸ್ಕೊಳ್ಳೋದು, ನೆಕ್ಸ್ಟ್ ಆರ್ಮೋಲನ್ನು ಸ್ಟಿಚ್ ಮಾಡೋದು. ಮೇನ್ ಫ್ಯಾಬ್ರಿಕನ್ನು ಕರೆಕ್ಟ್ ಫೇಸಲ್ಲಿ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಫ್ಯಾಬ್ರಿಕನ್ನು ಇಟ್ಕೊಂಡು ನಮ್ಗೆ ಹೆಂಗೆ ಶೇಪ್ ನಾವು ನೆಕ್ಕಿನ ಶೇಪ್ ಕಟ್ ಮಾಡ್ಕೊಂಡಿವಲ್ಲ ಅದೇ ರೀತಿನ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಇದು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡ್ಕೋಬೇಕು. ನೋಡಿರಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೂ ಕೇಳಿರಿ. ನಿಮಗೇನಾದರೂ ಡೌಟ್ಸ್ ಇದ್ರೂ ಕೇಳಿರಿ. ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ. ಮತ್ತು ನಿಮಗೇನಾದರೂ ಈ ಸ್ಟಿಚಿಂಗ್ ಒಳಗೆ ತಿಳಿಲಿಲ್ಲ ಅಂದ್ರೂ ಕಾಲ್ ಮಾಡಿ ಕೇಳಿರಿ. ಮತ್ತು ಯಾವಾರು ಬ್ಲೌಸ್ ಸ್ಟಿಚ್ ಮಾಡೋದಿದ್ರೂ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಮತ್ತು ನಿಮ್ಗೆ ಏನಾರು ಹೇಳ್ಕೊಡೋಂದ್ರೂ ಹೇಳ್ಕೊಡ್ತೀನಿ. ನಾನು ಸಾಕಷ್ಟು ವೆರೈಟಿ ಬ್ಲೌಸಸನ್ನು ಮುಂದೆ ಬರುವಂಥ ದಿನದೊಳಗೆ ಹಾಕ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಈಗ ಹಾಕಿರುವಂಥ ವಿಡಿಯೋಗಳೊಳಗೆ ಏನಾದರೂ ನಿಮ್ಗೆ ತಿಳಿಲಾರ್ದು ಇತ್ತಪ್ಪ ಅಂದ್ರೆ ಕಾಲ್ ಮಾಡಿ ಕೇಳಿರಿ. ವಾಟ್ಸಪ್ ಮಾಡಿರಿ. ವಾಟ್ಸಪ್ ಒಳಗೂ ನಾನು ಹೇಳ್ತೀನಿ. ನೋಡಿರಿ ಈಗ ನೆಕ್ಕು ಆರ್ಮೋಲನ್ನು ಎರಡೂ ಸ್ಟಿಚ್ ಮಾಡಿದೆ. ಟ್ರಿಮ್ಸ್ ಮಾಡಕತ್ತೀನಿ. ಟ್ರಿಮ್ಸ್ ಮಾಡಿ ಟರ್ನ್ ಮಾಡೋದ್ರಿ. ಸೇಮ್ ಫ್ರಂಟ್ ಬ್ಯಾಕ್ ಸೇಮ್ ಐತಿ. ಜಸ್ಟ್ ಅಲ್ಲಿ ನಾನು ಬಟನ್ ಹೆಂಗೆ ಇದು ಮಾಡ್ಬೇಕಂತೇಳಿ ತೋರಿಸಿದೆ. ಇಲ್ಲೇನು ಬಟನ್ ಇಲ್ಲರಿ, ಜಸ್ಟ್ ಏನೈತಲ್ಲ ನೆಕ್ ಅಷ್ಟನ್ನೇ ನಾನು ಇದನ್ನು ಮಾಡೋದು. ಈ ರೀತಿಯಾಗಿಂದ ಅಲ್ಲೊಂದು ಆ ಶೋಲ್ಡ್ರ್ ಕಡೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕ್ರಿ. ಅಂದರೆ ನಮಗೆ ಏನಾಗುತ್ತಪ್ಪ ಅಂದ್ರೆ ನೆಕ್ ಸ್ಟಿಫಾಗಿ ಕುಂದ್ರತ್ತೆ ಅನ್ನೋ ಸಲುವಾಗಿ ಅಷ್ಟೇ ಹಾಕ್ತೀನಿ. ಅದೇನು ಬೇಕಂತ ನಿಮ್ಮ ಬಟ್ಟೆ ಕಾಟನ್ ಇತ್ತಪ್ಪ ಅಂದ್ರೆ ಹಾಕುವಂಥ ಅವಶ್ಯ ಬೀಳಲ್ಲ. ನಿಮಗೆ ಕರೆಕ್ಟಾಗಿ ಹೊಲಿಯೋಕಿದಿತ್ತಪ್ಪ ಅಂದ್ರೆ ಹಾಕಿರಿ. ಈ ನೋಡಿರಿ ಎರಡು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಜೋಡಿಸ್ಕೊಳತ್ತೀನಿ ರೀ. ಫೈನಲಿಗೆ ಬನ್ನಿರಿ. ಡ್ರೆಸ್ ಈಸಿ ಐತ್ರಿ. ಏನು ನೋಡಿರಿ ಎಷ್ಟು ಕಟ್ಟಿಂಗ್ ಎಷ್ಟು ಈಸಿ, ಸ್ಟಿಚಿಂಗು ಅಷ್ಟೇ ಈಸಿ ಐತಿ. ಟ್ರೈ ಮಾಡಿ ನೋಡಿರಿ. ಮಕ್ಳಿಗೆ ಹಾಕಿ ನೋಡಿರಿ. ಅದರಲ್ಲಿ ಆಗುವಂಥ ಖುಷಿನೇ ಬೇರೆ ಇರುತ್ತೆ. ಆದರೆ ನಮ್ಮ ಮಕ್ಕಳಿಗೆ ನಾವು ಹೊಲಿದು ಹಾಕಿದ್ವಿ ಅಂದರೆ ಇನ್ನೂ ಖುಷಿ ಇರುತ್ತೆ. ಅದಕ್ಕೆ ಟ್ರೈ ಮಾಡಿ ನೋಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿರಿ, ನಾನು ಹೇಳ್ತೀನಿ. ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ಹೇಳ್ತೀನಿ. ನೋಡಿರಿ ಈಗ ಏನು ಮಾಡೋದು, ಅವ್ರದ್ದು ಎದೆ ಹಾಕಿ ಹುಡುಗಿ ಎದೆ ಸುತ್ತಳತೆ ಎಷ್ಟೈತಪ್ಪ ಅಂದ್ರೆ 10 ಇಂಚ್ ಅಂದ್ರೆ 20 ಇಂಚ್ ರೆಡಿ. ಪೂರ್ತಿ ಅರೌಂಡ್ ಎಷ್ಟೈತೆ ಅಂದ್ರೆ 20 ಇಂಚ್ ಐತೆ. 20 ಇಂಚ್ ಐತಪ್ಪ ಅಂತಂದ್ರೆ ಕರೆಕ್ಟಾಗಿ ಅದೇನು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ನಾನು ಈ ಕಡೆನೂ ಆ ಮಾರ್ಕ್ ಬರಬೇಕಂತೇಳಿ ಮತ್ತು ಆ ಕಡೆ ಇದನ್ನು ಮಾಡಿ ಅಲ್ಲಿನೂ ಮಾರ್ಕ್ ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಈಗ ನೋಡಿರಿ 10 ಇಂಚ್ ಅದಕ್ಕೈತಿ. ನಾನಿಲ್ಲಿ ಒಂದು ಅರ್ಧ ಇಂಚ್ ಲೂಸಿಂಗ್ ಇಟ್ಟು 10.5 ಮಾಡೀನಿ. ಯಾಕಂದ್ರೆ ಫುಲ್ ಟೈಟ್ ಆಗ್ತಾವಪ್ಪ ಅಂದ್ರೆ ಮಕ್ಕಳು ವೇರ್ ಮಾಡಲ್ಲ. ಅದಕ್ಕೆ 10 ಇಂಚ್ ಕರೆಕ್ಟಾಗಿ ಇಡೋ ಬದಲಿ 10.5 ಇಂಚ್ ಇಟ್ಟರೆ ಓಕೆ ಆಗುತ್ತೆ ಅಂತೇಳಿ 10.5 ಇಂಚ್ ಆ ಕಡೆ ಈ ಕಡೆ ನಾನು ಲೈನ್ ಹಾಕಿನಲ್ರಿ. ಅದಕ್ಕೆ ಎಷ್ಟು ಗ್ಯಾಪ್ ಐತಿ 10.5 ಇಂಚ್ ಐತೆ. ಅಂದ್ರೆ ಅರೌಂಡ್ 21 ಇಂಚ್ ಆಯಿತು. 1 ಇಂಚ್ ರೌಂಡ್ ಒಳಗೆ ಸುತ್ತಳತೆ ಒಳಗೆ ಹೆಚ್ಚಿಗಿಟ್ಟಿನಿ ನಾನು. ಈ ರೀತಿಯಾಗಿ ನಾವೇನು ಅದನ್ನು ಲೈನಿಂಗ್ ಏನು ಸ್ಟಿಚ್ ಇದು ನಾವೇನು ಕಟ್ ಮಾಡೋಕ್ಕೂ ಏನು ಇದು ಹಾಕಿರ್ತೀವಲ್ಲ ಲೈನ್ ಹಾಕಿರ್ತೀವಲ್ಲ ಅದ್ರ ಮೇಲೆ ನೀವು ಸ್ಟಿಚ್ ಹಾಕೋಂತ ಹೋಗ್ರಿ. ಈಗ ಇದು ನಿಮ್ಮದು ಮಿನಿ ಶಾರ್ಟ್ ಫ್ರಾಕ್ ರೆಡಿ ಆಗುತ್ತೆ. ಮತ್ತು 1 ಪೀಸ್ ಫ್ರಾಕ್ ರೆಡಿ ಆಗುತ್ತೆ. ಇದೇ ರೀತಿಯೇ ಎರಡೂ ಕಡೆ ನಾನು ಸ್ಟಿಚ್ ಮಾರ್ಕ್ ಹಾಕಿದ್ನಲ್ರಿ ಇನ್ನೊಂದು ಕಡೆನೂ ಅದೇ ರೀತಿಯೇ ಅದನ್ನು ಈ ರೀತಿಯಾಗಿ ಎರಡೂ ಕಡೆನೂ 2 ಅಥವಾ 3 ಸ್ಟಿಚ್ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ನೋಡಿರಿ 2 ಸ್ಟಿಚ್ ಹಾಕಿದೆ ನಾನು. ಈ ರೀತಿ ಹಾಕ್ಕೊಂಡು ಮಾಡಿದ್ರೆ ಅಂದರೆ ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಎಡ್ಜಿಗೆ ಏನು ಮಾಡಿರಿ, ಒಂದು 1/4 ಇಂಚ್ ಮಡಿಚಿ ಇಲ್ಲೊಂದು ಸ್ಟಿಚ್ ಹಾಕಿದ್ರಿಂದ ಮಕ್ಕಳಿಗೆ ಸ್ವಲ್ಪ ಚುಚ್ಚುವಂಥ ಪ್ರಾಬ್ಲಮ್ ಬರೋಂಗಿಲ್ಲ. ಚುಚ್ತದೆ ಮಕ್ಕಳ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಫುಲ್ ಕಾಟನ್ ಸಿಂಪಲ್ಲಾಗಿ ಇರಬೇಕಂತೇಳಿ ವೇರ್ ಮಾಡೋಕ್ಕೆ ಟ್ರೈ ಮಾಡ್ತಾವೆ. ಆದರೆ ಈಗಿನ ಟ್ರೆಂಡ್ ಹೆಂಗೈತಪ್ಪ ಅಂದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಫಂಕ್ಷನ್ ಕೊಟ್ಟರು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಾಗತ್ತಲ್ರಿ. ಅದಕ್ಕೆ ಇವೆಲ್ಲ ಸ್ವಲ್ಪ ಟ್ರಿಕ್ ಫಾಲೋ ಮಾಡಿ ನೀವು ಸ್ಟಿಚ್ ಮಾಡಿದ್ರಿ ಅಂದ್ರೆ ಮಕ್ಕಳಿಗೆ ಯಾವ ಚುಚ್ಚುತ್ತಾವು ಅನ್ನೋ ಒಂದು ಪ್ರಾಬ್ಲಮ್ನ ಬರೋಂಗಿಲ್ಲ. ಮಕ್ಕಳಿಗೂ ಕಂಫರ್ಟ್ ಆಗಿರುತ್ತೆ. ಅದಕ್ಕೆ ನೋಡಿರಿ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.